ನಮಸ್ಕಾರ ಗುರುವೆ, ಮಂಜು ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ಡಿಸೆಂಬರ್ 25 ಅಂತ ಅಂದ್ರೆ ಕ್ರಿಸ್ಮಸ್. ಆದ್ರೆ ಸ್ಯಾಂಡಲ್ವುಡ್ ನ 2 ಬಿಗ್ ಹೀರೋ ಸ್ಟಾರ್ ನಾವು ಸಿನಿಮಾ ರಿಲೀಸ್ ಆಗಿದ್ದಾವೆ. ಹಾಗಿದ್ರೆ ಈಗ ಅನಾಲಿಸಿಸ್ ಮಾಡ್ತಾ ಇರೋದು ರಿಯಲ್ ಸ್ಟಾರ್ ಉಪೇಂದ್ರ, ಶಿವಣ್ಣ ಹಾಗೆ ರಾಜ್ ಬಿ ಶೆಟ್ಟಿ ಅವರು ಅಭಿನಯಿಸಿರುವಂತ ಒಂದು ಸಿನಿಮಾ 45. ಈ ಸಿನಿಮಾ ಏನ್ ಅನ್ನಿಸ್ತು ಎಲ್ಲ ನೋಡ್ಕೊಂಡ್ ಬರೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮತ್ತೆ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಿನಿಮಾ ಅರ್ಜುನ್ ಜನ್ಯ ಅವರ ಒಂದು ಫಸ್ಟ್ ಮೂವಿ ಡೈರೆಕ್ಷನ್ ಆದ್ರೂ ಕೂಡ ಮಲ್ಟಿ ಸ್ಟಾರರ್ ಹಾಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಆದ್ರೂ ಕೂಡ ಅವರ ಒಂದು ಫಸ್ಟ್ ಟ್ರೈನ್ ಅಲ್ಲಿ ಗೆದ್ದಿದಾರ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು. ಈ ಸಿನಿಮಾದ ಒಂದು ಲೈನ್ ಸ್ಟೋರಿ ನೋಡ್ತಾ ಹೋದ್ರೆ, IT ಎಂಪ್ಲಾಯ್ ಆದಂತ ರಾಜ್ ಬಿ ಶೆಟ್ಟಿ ಅವರು, ಅಲ್ಲಿನ ಒಂದು ನೇಮ್ ಬೇಡ, ಅವನು ತನ್ನದೇ ಆದಂತ ಒಂದು ಲೋಕದಲ್ಲಿ ಮುಳುಗಿರ್ತಾನೆ. ಆ ಟೈಮಲ್ಲಿ ಒಂದು ಘಟನೆ ನಡೆಯುತ್ತೆ. ಅದೇನು ಘಟನೆ ಅನ್ನೋದನ್ನ ಥಿಯೇಟರ್ ಅಲ್ಲೇ ನೋಡ್ಬೇಕು. ಆ ಒಂದು ಘಟನೆ ಕೆಲವೊಬ್ರು ಕೋಪಕ್ಕೆ ಗುರಿ ಆಗುತ್ತೆ. ಆ ಕೋಪದಿಂದ ಅವನ ಮೇಲೆ ರಿವೆಂಜ್ ನ ತಗೊಳಕ್ಕೆ ಬರ್ತಾರೆ. ಅದೇನು ರಿವೆಂಜು, ಮತ್ತೆ ಆ ರಿವೆಂಜ್ ತಗೊಳಕ್ ಬರೋರು ಯಾರು ಅನ್ನೋದನ್ನ ಸಿನಿಮಾದಲ್ಲಿ ನೋಡ್ಬೇಕು. ಮತ್ತೆ ಆ ರಿವೆಂಜ್ ಇಂದ ಕಾಪಾಡಕ್ಕೆ ಒಬ್ರು ಬರ್ತಾರೆ, ಅವ್ರು ಯಾರು ಅನ್ನೋದನ್ನ ಮೂವಿನಲ್ಲೇ ನೋಡ್ಬೇಕು. ಈ ಸಿನಿಮಾದ ಒಂದು ಸಿಂಪಲ್ ಸ್ಟೋರಿ ಆದ್ರೂ ಕೂಡ ಸಾಕಷ್ಟು ಅಂಶಗಳನ್ನ ನೋಡ್ಬೋದು. ಮೇನ್ ಆಗಿ ಗರುಡ ಪುರಾಣದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ, ದೈವ ಭಕ್ತಿ ಇದ್ರ ಬಗ್ಗೆ ಇದೆ, ಹಾಗೆ ಈ ಮನುಷ್ಯನು ಮಾಡುವಂತ ಒಂದು ಪಾಪ ಪುಣ್ಯದ ಬಗ್ಗೆನೂ ತೋರಿಸಿದ್ದಾರೆ. ಮೇನ್ ಆಗಿ ಈ ಸಿನಿಮಾದ ಒಂದು ಟೈಟಲ್ ನ 45 ಅಂತ ಯಾಕೆ ಇಟ್ಟಿದ್ದಾರೆ ಅಂತ ತುಂಬಾನೇ ಒಂದು ಕನ್ಫ್ಯೂಷನ್ ಇತ್ತು. ಅದಕ್ಕೂ ಕೂಡ ಇದರಲ್ಲಿ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಒಂದು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ, ಶಿವಣ್ಣ ಅವರಿಗೆ ಯಾವುದೇ ರೀತಿಯಾದಂತ ಒಂದು ಕ್ಯಾರೆಕ್ಟರ್ ಕೊಟ್ರು ಅದನ್ನ ಮಾಡ್ಬಿಟ್ಟು ಸೈ ಅಂತ ಅನ್ನಿಸ್ಕೊಂಡಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ಅವರು ಲೇಟ್ ಆಗಿ ಎಂಟ್ರಿ ಕೊಟ್ರು ಲೇಟೆಸ್ಟ್ ಆಗಿ ಒಂದು ಎಂಟ್ರಿ ಇದೆ. ಅದೇ ತರನೇ ಈ ಒಂದು ಟ್ರೈಲರ್ ಅಲ್ಲಿ ನೋಡಿರೋ ಹಾಗೆ ಒಂದು ಲೇಡಿ ಗೆಟಪ್ ಇದೆ. ಅದು ಈ ಸಿನಿಮಾದಲ್ಲಿ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ನ ತಗೊಂಡು ಹೋಗುತ್ತೆ. ಥಿಯೇಟರ್ ಅಲ್ಲಿ ನೋಡ್ತಾ ಇದ್ರೆ ಒಂದು ಹೊಸ ನ್ಯೂ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಇನ್ನು ಉಪ್ಪಿ ಅವರು ಈ ಒಂದು ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿರೋ ಒಂದು ಗೆಟಪ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರಿಗೆ ಸಿಕ್ಕಿರುವಂತ ಒಂದು ಕ್ಯಾರೆಕ್ಟರ್ಗೆ ಮತ್ತೆ ಕಾಸ್ಟ್ಯೂಮ್ಸ್ ಗೆ ಚೆನ್ನಾಗಿ ಮ್ಯಾಚ್ ಆಗಿದೆ. ಮತ್ತೆ ಆಕ್ಟಿಂಗ್ ಆಗಿರ್ಬೋದು, ಒಂದು ಮ್ಯಾನರಿಸಮ್ ಆಗಿರ್ಬೋದು, ಅದ್ರ ಬಗ್ಗೆನೆ ಮಾತಾಡಕ್ಕೆ ಆಗಲ್ಲ. ಆ ರೀತಿ ಆಕ್ಟಿಂಗ್ ನ ಸ್ಕ್ರೀನ್ ನ ತಿಂದಾಗ್ಬಿಟ್ಟವ್ರೆ. ಇನ್ನು ರಾಜ್ ಬಿ ಶೆಟ್ಟಿ ಅವರು ತಮಗೆ ಸಿಕ್ಕಿರುವಂತ ಒಂದು ಸ್ಕ್ರೀನ್ ಸ್ಪೇಸ್ ಅಲ್ಲಿ ಚೆನ್ನಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಹಾಗೇನೆ ಈ ಸಿನಿಮಾ ನೋಡ್ತಾ ಇದ್ರೆ ಅವರ ಒಂದು ಹಳೆ ಸಿನಿಮಾಗಳು ನೆನಪಿಗೆ ಬರ್ತಿದ್ವು. ಒಂದು ಮೊಟ್ಟೆ ಕಥೆ ಆಗಿರ್ಬೋದು, ಹಾಗೆ ಗರುಡಗಮನ, ಋಷಭ ವಾಹನ, ಒಂದು ಹಳೆ ಸಿನಿಮಾಗಳು ನೆನಪಿಗೆ ಬಂದ್ವು. ಹಾಗೆ ಅರ್ಜುನ್ ಜನ್ಯ ಅವರು ತಮ್ಮ ಮೊದಲೇ ಸಿನಿಮಾ ಡೈರೆಕ್ಷನ್ ಆದ್ರೂ ಕೂಡ ಮಲ್ಟಿ ಸ್ಟಾರರ್ ಹಾಕೊಂಡು ತುಂಬಾ ನೀಟಾಗಿ ನಿಭಾಯಿಸಿದ್ದಾರೆ. ಶಿವಣ್ಣ ಅವರು ಅಭಿಮಾನಿಗಳಿಗಾಗಿರ್ಬೋದು, ಉಪ್ಪಿ ಅವರು ಮತ್ತೆ ರಾಜ್ ಬಿ ಶೆಟ್ಟಿ ಅವರ ಅಭಿಮಾನಿಗಳು ಕೂಡ ತುಂಬಾ ಇಷ್ಟ ಆಗೋ ತರನೇ ಮೂವಿನ ಕೊಟ್ಟಿದ್ದಾರೆ. ಇನ್ನ ಮ್ಯೂಸಿಕ್ ವಿಚಾರದಲ್ಲಿ ಅರ್ಜುನ್ ಜನ್ಯ ಅವರೇ ಒಂದು ಮ್ಯೂಸಿಕ್ ಡೈರೆಕ್ಷನ್ ಆಗಿರೋದ್ರಿಂದನು ಈ ಒಂದು ಸಿನಿಮಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರು ಕೂಡ ಚೆನ್ನಾಗಿ ಬಂದಿದೆ. ಹಾಗೇನೆ ಮೇಕಿಂಗ್ ಕೂಡ, ಕ್ಯಾಮ್ರಾ ವರ್ಕ್ ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಸ್ವಲ್ಪ ಎಲ್ಲವನ್ನು ಪಾಸಿಟಿವ್ ಇದೆಯಾ ಹಂಗಂದ್ರೆ ಸ್ವಲ್ಪ ನೆಗೆಟಿವ್ ಕೂಡ ಇದೆ. ಏನು ಅಂತ ಅಂದ್ರೆ VFX ನ ಇನ್ನ ಬೆಟರ್ ಆಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಹಾಗೇನೆ ಕೆಲವೊಂದ್ ಕಡೆ ಸ್ಕ್ರೀನ್ ಪ್ಲೇ ಸ್ವಲ್ಪ ಲ್ಯಾಗ್ ಅನ್ನಿಸ್ತಾ ಇದೆ. ಅದು ಒಂದ್ ಸ್ವಲ್ಪ ಇನ್ನೊಂಚೂರು ಬೆಟರ್ ಮಾಡ್ಬೋದಿತ್ತು. ನೀವೇನಾದ್ರೂ ಶಿವ, ಯಮ, ಮನುಷ್ಯ ಯಾವ ರೀತಿ ಹೊಡೆದಾಡ್ತಾರೆ, ಮತ್ತೆ ನಮ್ಮ ಪಾಪ ಪುಣ್ಯಗಳ ಕರ್ಮಗಳ ಬಗ್ಗೆ ಯಾವ ರೀತಿ ತೋರಿಸಿದ್ದಾರೆ, ಮಲ್ಟಿ ಸ್ಟಾರರ್ ಹಾಕೊಂಡು ಯಾವ ರೀತಿ ಸಿನಿಮಾ ಮಾಡಿದ್ದಾರೆ, ಹಾಗೇನೆ ಫಿಲಾಸಫಿ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಈ ಸಿನಿಮಾನ ನೋಡ್ಬೋದು. ನೀವೇನಾದ್ರೂ 45 ಸಿನಿಮಾ ನೋಡಿದ್ರೆ ಏನ್ ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತೆ ಈ ತರದ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.